ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವರೆಲ್ಲ ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನಾನೇ ಹೇಳ್ತೀನಿ. ನಾವಿವತ್ತು ಬಂದಿದ್ದು ತಣ್ಣೀರ್ಬಾವಿ ಬೀಚ್ಗೆ. ಬರುವಾಗ ಅಂತೂ ಮೂಡ್ ಔಟ್ ಆಗಿತ್ತು. ಯಾಕೆ ಅಂತ ಕೇಳ್ತೀರಾ? ಸೇಮ್ ಪ್ರಾಬ್ಲಮ್. ರೆಡಿಯಾಗಕ್ಕೆ ಹೇಳಿರೋದು 6 ಗಂಟೆಗೆ, ಆದರೆ ನಾವಂತೂ ಯಾವತ್ತೂ ಸೇಮ್ ಟು ಸೇಮ್ ನಾವು ಹೊರಟಿದ್ದು 1 ಅವರ್ ಲೇಟ್. ನನ್ನ ತಂಗಿ ಗಂಡನ ಮುಖ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ನೇನೋ ಹೊರಡೋದೇ ಬೇಡ ಅಂತ ಸೈಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು. ಆದರೆ ಮುಂಚೆನೇ ಮಕ್ಕಳಿಗೆ ಹೇಳಿರೋದ್ರಿಂದ ಅವ್ರು ಬಿಡ್ತಾರಾ? ಹಠ ಮಾಡಿಬಿಟ್ರು. ಹೋಗಬೇಕು ಅಂತ ಗಲಾಟೆನೇ ಮಾಡಿಬಿಟ್ರು. ಇದನ್ನೆಲ್ಲ ನೋಡ್ತಿದ್ದ ತಂಗಿ ಗಂಡನಿಗೆ ಮಕ್ಕಳಿಗೋಸ್ಕರ ತಾನೇ ಅಂತ ಹೊರಡೋಣ ಅಂತ ಹೊರಟೇ ಬಿಟ್ವಿ. ನಾವಂತೂ ಇಲ್ಲಿ ಎಂಜಾಯ್ ಮಾಡಿರೋದು ಕಡಿಮೆನೆ, ಆದರೆ ನಮ್ಮ ದಿವ್ಯ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಲು. ನಮ್ಮ ಜಶುರಾಣಿ ಅಂತೂ ದಿವಿ ಥರನೇ ಎಂಜಾಯ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಸ್ಕೆಚ್ ಹಾಕ್ತಿದ್ದಾಳೆ. ಆಚೆ ಹೋಗ್ತಾಳೆ, ಈಚೆ ಬರ್ತಾಳೆ, ಇನ್ನು ಹೇಗೆ ಮೇಲೆ ಹತ್ತೋದು ಅಂತ ಯೋಚನೆ ಬೇರೆ ಮಾಡ್ತಿದ್ದಾಳೆ. ಅದರಲ್ಲೂ ಮೇಲೆ ಹತ್ತಿದ್ರೆ ಎಲ್ಲಾದರೂ ಬಿದ್ದುಬಿಟ್ರೆ ಅನ್ನೋ ಭಯ. ಬಿದ್ದುಬಿಟ್ರೆ ಈ ದಿವಿ ನನ್ನ ಎತ್ತಾಳೋ ಅನ್ನೋ ಇನ್ನೊಂದು ಯೋಚನೆ. ಅದರಲ್ಲೂ ಹಾಗೂ ಹೀಗೂ ತುಂಬ ಕಷ್ಟಪಟ್ಟು ಫೈನಲಿ ಮೇಲೆ ಹತ್ತೇ ಬಿಟ್ಲು. ಸ್ಕೂಲ್ ಟೈಮಲ್ಲಿ ಕಲ್ತಿದ್ದು ಈ ಗಾದೆ ನೆನಪಿದೆಯಾ? ಸತತ ಪ್ರಯತ್ನ ಗೆಲುವಿಗೆ ಸಾಧನ. ಇದ್ಯಾವತ್ತೂ ಸುಳ್ಳಲ್ಲ. ಒಂದ್ಸಲ ಮೇಲೆ ಹೋಗೋಕ್ಕೆ ಇದ್ದ ಭಯ ಆಮೇಲಂತೂ ಇದ್ದೇ ಇರಲಿಲ್ಲ. ಯಾಕೆಂದರೆ ಮತ್ತೆ ಹೋಗಬೇಕು ಅನ್ನೋ ಆಸೆ. ಮನೆಗೆ ಹೋಗೋಣ ಬಾ ಅಂತ ಕರೆದ್ರೂ ಕೂಡ ಬರಲೇ ಇಲ್ಲ. ಆಮೇಲೆ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಅವ್ರು ಕೊಟ್ಟ ಟೈಮ್ ಅಂತೂ ಮುಗೀತು. ಅವರೇ ಹೊರಗಾಕ್ಬಿಟ್ರು. ನಮ್ಮ ದಿವಿ ರಾಣಿಗಂತೂ ಹಾರ್ಸ್ ರೈಡ್ ಮಾಡೋಕ್ಕಾಸೆ, ಆದರೆ ಜೊತೇಲಿ ಹೋಗೋರು ಯಾರೂ ಇಲ್ಲ. ಕೊನೆಯಲ್ಲಿ ಸಿಕ್ಕಿರೋದು ನಾನಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಆದರೂ ಎಲ್ಲೋ ಒಂಥರ ಭಯ. ಭಯ ಯಾಕೆ ಅಂತೀರಾ? ಭಯ ನನಗಲ್ಲ,
ನಾನು ಹಾರ್ಸ್ ಮೇಲೆ ಕೂತ್ರೆ ಆ ಹಾರ್ಸ್ ಗತಿ ಏನಾಗಬೇಕು ಅನ್ನೋ ಭಯ. ನೀವು ಕ್ಲಿಪ್ಪಿಂಗ್ ನೋಡಿದರೆ ಸಿಕ್ಕಾಪಟ್ಟೆ ಬಿದ್ದು ನಗ್ತೀರಾ. ಅದಕ್ಕೆ ಕ್ಲಿಪ್ಪಿಂಗ್ ಅಂತೂ ಎಲ್ಲೋ ಮಿಸ್ ಆಗೋಗಿದೆ, ನಿಮ್ಗಂತೂ ತೋರ್ಸೋಕ್ಕಾಗಲ್ಲ. ಸುತ್ತಾಡಿ ಫುಲ್ ಸುಸ್ತಾಗಿ ಹೋಯಿತು. ಆಗ ಹೊಟ್ಟೆಯೊಳಗೆ ಹುಳ ಏಳಕ್ಕೆ ಶುರುವಾಯಿತು. ಇನ್ನು ನಮಗೇನೋ ಕೊಡ್ಸಲ್ವಾ ಅಂದಾಗ ನಮ್ಗೆ ಸಿಕ್ಕಿರೋದು ಜೋಳ. ಅದಂತೂ ನನ್ನ ಸಿಕ್ಕಾಪಟ್ಟೆ ಫೇವ್ರೆಟ್. ಜೋಳ ಒಂದು ತಿಂದಿದ್ದು ಎಲ್ಲೂ ಸಾಕಾಗಿಲ್ಲ. ಆಮೇಲೆ ಪೊಟೊಟೊ ಟ್ವಿಸ್ಟರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಂತರ ಸಿಕ್ಕಿದ್ದು ನಮ್ಮ ಫೇವ್ರೆಟ್ ಐಡಿಯಲ್ ಐಸ್ ಕ್ರೀಮ್. ಅದನ್ನು ಬಿಡೋ ಮಾತೇ ಇಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್.